ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಕೊತ ಕುದಿತಾ ಇದೆ. ಒಬ್ಬ ದಿಗ್ಗಜ ನಾಯಕನ ಅಗಲಿಕೆಯ ನಂತರ ಒಂದು ಕ್ಷೇತ್ರ ಮಾತ್ರ ಖಾಲಿಯಾಗಿಲ್ಲ. ಕಾಂಗ್ರೆಸ್ ಒಳಗಿನ ಶಾಂತಿಯು ಕದಡಿದೆ. ಪ್ರಶ್ನೆ ಒಂದೇ, ಆದರೆ ಉತ್ತರಗಳು ಅನೇಕ. ಇದು ಉಪಚುನಾವಣೆನಾ ಅಥವಾ ಕಾಂಗ್ರೆಸ್ ಒಳಗಿನ ಶಕ್ತಿ ಪರೀಕ್ಷೆನಾ? ಕುಟುಂಬ ರಾಜಕೀಯ ಮುಂದುವರಿಯುತ್ತದೆಯಾ ಅಥವಾ ಅಲ್ಪಸಂಖ್ಯಾತರಿಗೆ ಮೊದಲ ಬಾರಿಗೆ ರಾಜಕೀಯ ನ್ಯಾಯ ಸಿಗುತ್ತಾ? ಒಂದು ತಪ್ಪು ನಿರ್ಧಾರ ಕಾಂಗ್ರೆಸ್ ಭದ್ರಕೋಟೆಗೆ ಬಿರುಕು ತರಬಹುದು. ಶಾಮನೂರು ಶಿವಶಂಕರಪ್ಪ ನಂತರದ ರಾಜಕೀಯ ದಂಗಲ್, ಕುಟುಂಬದ ಒತ್ತಡ, ಸಮುದಾಯದ ಬೇಡಿಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಎದುರಿಸುತ್ತಿರುವ ಅತಿದೊಡ್ಡ ಸವಾಲು. ಮುಸ್ಲಿಂ ಮತದಾರರು 35ರಿಂದ 40% ಇರುವ ಕ್ಷೇತ್ರದಲ್ಲಿ ಟಿಕೆಟ್ ತೀರ್ಮಾನ ತಪ್ಪಾದ್ರೆ ಏನಾಗಬಹುದು? ಎಎಂಐ ಎಚ್ಚರಿಕೆ, ಕುಟುಂಬದ ಒತ್ತಡ ಮತ್ತು ಕಾಂಗ್ರೆಸ್ ಒಳಗಿನ ಬಿರುಕು, ಇವೆಲ್ಲದರ ಮಧ್ಯೆ ದಾವಣಗೆರೆ ದಕ್ಷಿಣ ಯಾವ ದಿಕ್ಕಿಗೆ ಹೋಗುತ್ತದೆ? ಇವೆಲ್ಲದರ ಸಂಪೂರ್ಣ ವಿಶ್ಲೇಷಣೆ ಈಗ ನಿಮ್ಮ ಮುಂದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಬಿಸಿಲು ತೀವ್ರವಾಗಿದೆ. ಅವರು ಪ್ರತಿನಿಧಿಸುತ್ತಿದ್ದ ಕ್ಷೇತ್ರಕ್ಕೆ ಮುಂದಿನ 4-5 ತಿಂಗಳಲ್ಲಿ ಉಪಚುನಾವಣೆ ನಡೆಯಬೇಕಿದ್ದು, ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಗೆ ಟಿಕೆಟ್ಗಾಗಿ ಭಾರೀ ಲಾಬಿ ಆರಂಭವಾಗಿದೆ. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕನಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಸ್ಥಾನವನ್ನ ಯಾರು ತುಂಬುತ್ತಾರೆ ಎಂಬ ಪ್ರಶ್ನೆ ಈಗ ದಾವಣಗೆರೆಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಳಗೆ ಸ್ಪಷ್ಟವಾದ 2 ಶಿಬಿರಗಳು ಕಾಣಿಸಿಕೊಂಡಿವೆ. ಒಂದು ಕಡೆ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ನೀಡಬೇಕು ಎಂಬ ಕುಟುಂಬ ರಾಜಕೀಯದ ಒತ್ತಾಯ, ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜಕೀಯ ನ್ಯಾಯ ಕೊಡಬೇಕು ಎಂಬ ಸಮುದಾಯ ರಾಜಕೀಯದ ಗಟ್ಟಿಯಾದ ಬೇಡಿಕೆ. ಈ 2 ಅಲೆಗಳ ನಡುವೆ ಕಾಂಗ್ರೆಸ್ ಪಕ್ಷ ತೀವ್ರ ಒತ್ತಡದಲ್ಲಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಎಂದು ಬಲವಾಗಿ ಲಾಬಿ ನಡೆಸುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರ ಪ್ರಮಾಣ ಅತಿ ಹೆಚ್ಚು ಇರುವುದರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯದವರನ್ನೇ ಕಣಕ್ಕಿಳಿಸಬೇಕು ಎಂಬುದು ಅವರ ಪ್ರಮುಖ ವಾದವಾಗಿದೆ. ಈ ಲಾಬಿಯ ಹಿಂದೆ ಕೇವಲ ಟಿಕೆಟ್ ರಾಜಕೀಯ ಮಾತ್ರವಲ್ಲ, ಮುಂದಿನ ಚುನಾವಣೆಗಳಲ್ಲಿ ಅಹಿಂದ ಮತಗಳ ಸಮೀಕರಣವೂ ಅಡಗಿದೆ. ಇದಕ್ಕೆ ಸಮಾನಾಂತರವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಹಾಗೂ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ನೀಡಬೇಕು ಎಂಬ ಮತ್ತೊಂದು ಶಕ್ತಿಶಾಲಿ ಪ್ರಯತ್ನವು ಜೋರಾಗಿ ನಡೆಯುತ್ತಿದೆ. ಈಗಾಗಲೇ ರಾಜಕೀಯವಾಗಿ ಸಕ್ರಿಯರಾಗಿರುವ ಸಮರ್ಥ್ ಪರೋಕ್ಷವಾಗಿ ತಾವು ಟಿಕೆಟ್ ಆಕಾಂಕ್ಷಿಯೇ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮೂಲಕ ಶಾಮನೂರು ಕುಟುಂಬದ ರಾಜಕೀಯ ಪರಂಪರೆಯನ್ನು ಮುಂದುವರಿಸಬೇಕೆಂಬ ಒತ್ತಾಯ ಮತ್ತಷ್ಟು ಗಟ್ಟಿಯಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಸ್ಲಿಂ ಸಮುದಾಯದ ನಾಯಕರು ಪ್ರತ್ಯೇಕ ಸಭೆಗಳನ್ನು ನಡೆಸುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಜನಸಂಖ್ಯೆ ಅತಿ ಹೆಚ್ಚು ಇರುವುದರಿಂದ ಈ ಬಾರಿ ನಮ್ಮ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಎಂಬ ನಿರ್ಣಯದೊಂದಿಗೆ ಹಲವು ಸುತ್ತಿನ ಸಭೆಗಳು ನಡೆದಿವೆ. ಈ ಸಭೆಗಳು ಕೇವಲ ಅಭಿಪ್ರಾಯ ವಿನಿಮಯವಲ್ಲ, ಸ್ಪಷ್ಟ ರಾಜಕೀಯ ಒತ್ತಡ ತಂತ್ರವಾಗಿ ರೂಪುಗೊಂಡಿವೆ. ಈ ಸಭೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಎಸ್ ಮಲ್ಲಿಕಾರ್ಜುನ, ಇಂತಹ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿ ನಡೆಯುವುದಿಲ್ಲ ಎಂದು ಕಠಿಣವಾಗಿ ಹೇಳಿದ್ದಾರೆ. ಟಿಕೆಟ್ ವಿಚಾರವಾಗಿ ಸಮುದಾಯಗಳು ಪ್ರತ್ಯೇಕ ಸಭೆ ನಡೆಸುವುದು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದ್ದು, ಇದರಿಂದ ಅನಗತ್ಯ ಗೊಂದಲ ಸೃಷ್ಟಿಯಾಗುತ್ತದೆ ಎಂಬುದು ಅವರ ವಾದವಾಗಿದೆ. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಬಾರದು ಎಂಬ ಒತ್ತಾಯವು ಈಗ ಬಹಿರಂಗವಾಗಿಯೇ ಕೇಳಿಬರುತ್ತಿದೆ. ಚನ್ನಗಿರಿ ಕಾಂಗ್ರೆಸ್ ಶಾಸಕ ಬಸವರಾಜು ವಿ ಶಿವಗಂಗಾ, ಹಿಂದೆ ನಾನು ಶಾಮನೂರು ಕುಟುಂಬದ ಪರವಾಗಿ ಮಾತನಾಡಿದ್ದೇನೆ, ಆದರೆ ಈಗ ಮುಸ್ಲಿಮರ ಒತ್ತಾಯವು ಸರಿಯೇ ಇದೆ.
ಯಾಕಂದ್ರೆ ಶಾಮನೂರು ಕುಟುಂಬದಲ್ಲಿ ಈಗಾಗಲೇ ಸಚಿವರು, ಶಾಸಕರು, ಸಂಸದರು ಇದ್ದಾರೆ. ಶಿಗ್ಗಾವಿಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿ ಗೆದ್ದು ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು. ನಾವು ಬೆಂಬಲವೂ ಕೊಡುತ್ತೇವೆ, ಹಣಕಾಸಿನ ನೆರವನ್ನೂ ಕೊಡುತ್ತೇವೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಈ ಹೇಳಿಕೆ ಕಾಂಗ್ರೆಸ್ ಒಳಗಿನ ಅಸಮಾಧಾನವನ್ನ ಸ್ಪಷ್ಟವಾಗಿ ಹೊರಗೆ ತಂದಿದೆ. ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಬೇಕು ಎಂಬ ಒತ್ತಡ ಜಮೀರ್ ಅಹಮದ್ ಖಾನ್ ಮತ್ತು ಚನ್ನಗಿರಿ ಶಾಸಕರ ಮೂಲಕ ಹೈಕಮಾಂಡ್ಗೆ ತಲುಪುತ್ತಿದೆ. ಸಮುದಾಯದ ಸೈಯದ್ ಸೈಫುಲ್ಲಾ, ಅಬ್ದುಲ್ ಜಬ್ಬಾರ್ ಅಥವಾ ಸಾದಿಕ್ ಪೈಲ್ವಾನ್ ಇವರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಬೇಕು ಎಂಬ ಬೇಡಿಕೆ ದಿನದಿಂದ ದಿನಕ್ಕೆ ಬಲವಾಗುತ್ತಿದೆ. ಈ ರಾಜಕೀಯ ಗದ್ದಲದ ನಡುವೆ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿ, ದುರ್ಗಾಂಬಿಕೆ ಜಾತ್ರೆ ನಡೆಯುತ್ತಿದೆ, ಮೊದಲು ಜಾತ್ರೆಗೆ ಆದ್ಯತೆ ಕೊಡೋಣ. ಉಪಚುನಾವಣೆಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಈಗಲೇ ಈ ಬಗ್ಗೆ ಚರ್ಚೆ ಯಾಕೆ? ಕೆಲವರು ಈಗಲೇ ಪ್ರತ್ಯೇಕ ಸಭೆ ನಡೆಸುತ್ತಿದ್ದಾರೆ. ಇದು ಗುಂಪುಗಾರಿಕೆಯಿಂದ ಕಾಣುತ್ತದೆ. ಕಾಂಗ್ರೆಸ್ನಲ್ಲಿ ಇವೆಲ್ಲ ಬಹಳ ದಿನ ನಡೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. 4 ದಿನಗಳ ಹಿಂದೆ ನಗರದ ತಾಜ್ ಪ್ಯಾಲೇಸ್ನಲ್ಲಿ ನಡೆದ ಮುಸ್ಲಿಂ ಸಮುದಾಯದ ಸಭೆ ಈ ರಾಜಕೀಯ ಹೋರಾಟಕ್ಕೆ ಹೊಸ ತಿರುವು ನೀಡಿತು. ಸಭೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್, ಮುಸ್ಲಿಂ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಅಹಿಂದ ಮತಗಳ ವಿಭಜನೆ ಆಗುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಕುಟುಂಬಕ್ಕೆ ಟಿಕೆಟ್ ಎನ್ನುವುದು ಇನ್ಮುಂದೆ ನಡೆಯಬಾರದು. 3 ದಶಕಗಳಿಂದ ಶಾಮನೂರು ಕುಟುಂಬವನ್ನು ಮುಸ್ಲಿಂ ಸಮುದಾಯ ಗೆಲ್ಲಿಸಿಕೊಂಡು ಬಂದಿದೆ ಎಂದು ಹೇಳೋ ಮೂಲಕ ನೇರವಾಗಿ ಎಸ್ ಮಲ್ಲಿಕಾರ್ಜುನ ಅವರನ್ನ ಟಾರ್ಗೆಟ್ ಮಾಡಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಂಕಿ ಅಂಶಗಳೇ ಈ ಹೋರಾಟದ ಕೇಂದ್ರವಾಗಿದೆ. ಕ್ಷೇತ್ರದಲ್ಲಿ ಅಂದಾಜು 2.21 ಲಕ್ಷ ಮತದಾರರು ಇದ್ದು, ಇದರಲ್ಲಿ ಸುಮಾರು 60,000 ಮುಸ್ಲಿಮರು, 38,000 ಲಿಂಗಾಯತರು, 20,000 ಕುರುಬರು, 21,000 ಪರಿಶಿಷ್ಟ ಜಾತಿ, 15,000 ಪರಿಶಿಷ್ಟ ಪಂಗಡ, 16,000 ಮರಾಠಿಗರು ಹಾಗೂ ಇತರ ಹಿಂದುಳಿದ ವರ್ಗಗಳ ಸುಮಾರು 31,000 ಮತದಾರರು ಇದ್ದಾರೆ. ಈ ಲೆಕ್ಕಾಚಾರದಲ್ಲಿ ಮುಸ್ಲಿಂ ಸಮುದಾಯವೇ ಫಲಿತಾಂಶ ನಿರ್ಧರಿಸುವ ಶಕ್ತಿಯಾಗಿದೆ. ಇದುವರೆಗೆ ನಡೆದ 16 ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಲ್ಪಸಂಖ್ಯಾತ ಸಮುದಾಯದ ಪ್ರತಿನಿಧಿ ಆಯ್ಕೆಯಾಗಿಲ್ಲ ಎಂಬ ಅಂಶವನ್ನು ಮುಸ್ಲಿಂ ನಾಯಕರು ಮತ್ತೆ ಮತ್ತೆ ಮುಂದಿಟ್ಟಿದ್ದಾರೆ. ಇದೇ ಸರಿಯಾದ ಸಮಯ, ಇಲ್ಲವಾದರೆ ಯಾವತ್ತೂ ರಾಜಕೀಯ ನ್ಯಾಯ ಸಿಗುವುದಿಲ್ಲ ಎಂಬುದು ಅವರ ಗಟ್ಟಿ ನಿಲುವಾಗಿದೆ. ಇನ್ನೊಂದೆಡೆ ಕಾಂಗ್ರೆಸ್ನ 5 ಮಾಜಿ ಮೇಯರ್ಗಳು ಹಾಗೂ ಪಾಲಿಕೆ ಮಾಜಿ ಸದಸ್ಯರು ಉಪಚುನಾವಣೆಯಲ್ಲಿ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಿಧನರಾದ ಜನಪ್ರತಿನಿಧಿಯ ಕುಟುಂಬದವರಿಗೆ ಟಿಕೆಟ್ ನೀಡುವುದು ಕಾಂಗ್ರೆಸ್ ಸಂಪ್ರದಾಯ. ಶಾಮನೂರು ಕುಟುಂಬದಿಂದಲೇ ದಾವಣಗೆರೆಯಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಉಳಿದಿದೆ ಎಂಬುದು ಅವರ ವಾದವಾಗಿದೆ. ಎಐಎಂಐಎಂ ಹಾಗೂ ಇತರ ಪಕ್ಷಗಳ ನಾಯಕರು ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಮೇಲೆ ಒತ್ತಡ ಹೆಚ್ಚಿಸಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡದಿದ್ದರೆ ತಮ್ಮದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದಾಗಿ ಹಾಗೂ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕೇವಲ ಒಂದು ಕ್ಷೇತ್ರದ ಚುನಾವಣೆ ಮಾತ್ರವಲ್ಲ, ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ಕುಟುಂಬ ರಾಜಕೀಯ, ಅಲ್ಪಸಂಖ್ಯಾತರ ರಾಜಕೀಯ ನ್ಯಾಯ, ಅಹಿಂದ ಸಮೀಕರಣ ಮತ್ತು ಹೈಕಮಾಂಡ್ ಅಧಿಕಾರ, ಈ ಎಲ್ಲ ಅಂಶಗಳ ನಡುವಿನ ನೇರ ಮುಖಾಮುಖಿಯಾಗಿದೆ. ಟಿಕೆಟ್ ಯಾರಿಗೆ ಎಂಬ ಒಂದೇ ಪ್ರಶ್ನೆ ಈಗ ಕಾಂಗ್ರೆಸ್ ಭವಿಷ್ಯದ ಹಲವು ಉತ್ತರಗಳನ್ನು ನಿರ್ಧರಿಸಲಿದೆ. ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಸಮುದಾಯ ಬೇಸರಗೊಳ್ಳುವ ಸಾಧ್ಯತೆ, ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕೀಯ ಬಿರುಕು. ಈ ದ್ವಂದ್ವದಲ್ಲೇ ದಾವಣಗೆರೆ ದಕ್ಷಿಣ ರಾಜಕೀಯ ಸಿಲುಕಿಕೊಂಡಿದೆ. ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸುತ್ತಿರುವ ಸವಾಲು ಕೇವಲ ಅಭ್ಯರ್ಥಿ ಆಯ್ಕೆಯಲ್ಲ, ಇದು ಪಕ್ಷದ ಒಳಗಿನ ಶಿಸ್ತು, ಸಮುದಾಯ ಸಮೀಕರಣ ಮತ್ತು ಮುಂದಿನ ಚುನಾವಣೆಗಳಿಗೆ ನೀಡುವ ರಾಜಕೀಯ ಸಂದೇಶದ ಪರೀಕ್ಷೆಯಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ತಪ್ಪು ಸಂದೇಶ ಹೋದರೆ ಅದರ ಪರಿಣಾಮ ಕೇವಲ ಉಪಚುನಾವಣೆಗೆ ಸೀಮಿತವಾಗದೆ ರಾಜ್ಯದ ಇತರೆ ಅಲ್ಪಸಂಖ್ಯಾತ ಪ್ರಾಬಲ್ಯದ ಕ್ಷೇತ್ರಗಳಿಗೂ ತಲುಪುವ ಸಾಧ್ಯತೆ ಇದೆ ಎಂಬ ಚರ್ಚೆ ಕಾಂಗ್ರೆಸ್ ವಲಯದಲ್ಲೇ ಆರಂಭವಾಗಿದೆ.
ಇನ್ನೊಂದು ಪ್ರಮುಖ ಅಂಶವೆಂದರೆ ಬಿಜೆಪಿ ಮತ್ತು ಇತರ ಪಕ್ಷಗಳು ಈ ಒಳ ಜಗಳವನ್ನ ಹೇಗೆ ಬಳಸಿಕೊಳ್ಳಬಹುದು ಎಂಬುದು. ಕಾಂಗ್ರೆಸ್ ಒಳಗೆ ಟಿಕೆಟ್ ವಿಚಾರವಾಗಿ ಅಸಮಾಧಾನ ಉಂಟಾದರೆ ಮತ ವಿಭಜನೆಗೆ ಅವಕಾಶ ಸಿಗುತ್ತದೆ. ವಿಶೇಷವಾಗಿ ಎಐಎಂಐಎಂ ಸ್ಪಷ್ಟ ಎಚ್ಚರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತಗಳ ಒಕ್ಕಟ್ಟು ಕದಡಿದ್ರೆ ಅದು ನೇರವಾಗಿ ಕಾಂಗ್ರೆಸ್ಗೆ ನಷ್ಟ ಉಂಟು ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಈ ಉಪಚುನಾವಣೆ ಕಾಂಗ್ರೆಸ್ಗೆ ಕೇವಲ ಗೆಲುವಿನ ಪ್ರಶ್ನೆಯಲ್ಲ, ಮತದಾರ ಉಳಿಸಿಕೊಳ್ಳುವ ಪ್ರಶ್ನೆಯೂ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಎಸ್ ಮಲ್ಲಿಕಾರ್ಜುನ ಅವರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಕುಟುಂಬದ ನಿರೀಕ್ಷೆಗಳು, ಪಕ್ಷದ ಶಿಸ್ತು, ಸಮುದಾಯಗಳ ಒತ್ತಡ, ಈ ಮೂರುಗಳ ನಡುವೆ ಸಮತೋಲನ ಸಾಧಿಸುವ ಜವಾಬ್ದಾರಿ ಅವರ ಮೇಲಿದೆ. ಅವರು ತೆಗೆದುಕೊಳ್ಳುವ ನಿಲುವು ಕೇವಲ ಟಿಕೆಟ್ ತೀರ್ಮಾನವಲ್ಲ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಂದಿನ ಹಲವು ವರ್ಷಗಳ ರಾಜಕೀಯ ದಿಕ್ಕನ್ನು ನಿರ್ಧರಿಸುವ ನಿರ್ಣಯವಾಗಲಿದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಇದು ಕೇವಲ ಶಾಮನೂರು ಶಿವಶಂಕರಪ್ಪ ಅವರ ನಂತರದ ಸ್ಥಾನ ತುಂಬುವ ಪ್ರಕ್ರಿಯೆಯಲ್ಲ. ಇದು ಕಾಂಗ್ರೆಸ್ ಪಕ್ಷ ತನ್ನ ಒಳ ರಾಜಕೀಯವನ್ನು ಹೇಗೆ ನಿರ್ವಹಿಸುತ್ತದೆ, ಸಮುದಾಯಗಳಿಗೆ ಯಾವ ಸಂದೇಶ ನೀಡುತ್ತದೆ ಮತ್ತು ಪರಂಪರೆ ನ್ಯಾಯದ ನಡುವೆ ಯಾವ ಆಯ್ಕೆ ಮಾಡುತ್ತದೆ ಎಂಬುದರ ನೇರ ಪ್ರತಿಬಿಂಬವಾಗಿದೆ. ಒಂದು ತಪ್ಪು ಹೆಜ್ಜೆ ಪಕ್ಷದ ಭದ್ರಕೋಟೆಯನ್ನೇ ಬಿರುಕು ಮಾಡುವ ಸಾಧ್ಯತೆ ಇದೆ. ಟಿಕೆಟ್ ಯಾರಿಗೆ ಎಂಬ ಉತ್ತರ ಇನ್ನೂ ಹೊರಬಿದ್ದಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ, ದಾವಣಗೆರೆ ದಕ್ಷಿಣದಲ್ಲಿ ತೆಗೆದುಕೊಳ್ಳುವ ಈ ತೀರ್ಮಾನ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಒಂದು ಉಪಚುನಾವಣೆಯ ಫಲಿತಾಂಶವಲ್ಲ, ಭವಿಷ್ಯದ ರಾಜಕೀಯ ವಿಶ್ವಾಸದ ಅಳತೆಗೋಲು ಆಗಲಿದೆ. ಕುಟುಂಬ ರಾಜಕೀಯದ ಪರಂಪರೆಯೋ ಅಥವಾ ಅಲ್ಪಸಂಖ್ಯಾತರ ರಾಜಕೀಯ ನ್ಯಾಯವೋ, ಈ ಎರಡು ಮಾರ್ಗಗಳಲ್ಲಿ ಯಾವ ದಾರಿಗೆ ಕಾಂಗ್ರೆಸ್ ಹೆಜ್ಜೆ ಇಡುತ್ತದೆ ಎಂಬುದನ್ನು ಇಡೀ ರಾಜ್ಯದ ರಾಜಕೀಯ ವಲಯ ಕುತೂಹಲದಿಂದ ನೋಡುತ್ತಿದೆ. ಒಟ್ಟಾರೆ ನೋಡಿದ್ರೆ ದಾವಣಗೆರೆ ಉಪಚುನಾವಣೆ ಒಂದು ಸ್ಥಾನಕ್ಕಾಗಿ ನಡೆಯುವ ಪೈಪೋಟಿ ಅಲ್ಲ. ಇದು ಕಾಂಗ್ರೆಸ್ ಪಕ್ಷ ತನ್ನ ರಾಜಕೀಯ ಆತ್ಮವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೆ ಎಂಬುದರ ಪರೀಕ್ಷೆ. ಒಂದ್ ಕಡೆ ಕುಟುಂಬ ರಾಜಕೀಯದ ಪರಂಪರೆ, ಇನ್ನೊಂದ್ ಕಡೆ ದಶಕಗಳಿಂದ ಬೆನ್ನಿಗೆ ನಿಂತಿರುವ ಅಲ್ಪಸಂಖ್ಯಾತರ ರಾಜಕೀಯ ನ್ಯಾಯದ ಬೇಡಿಕೆ. ಈ ಎರಡರ ಮಧ್ಯೆ ತೆಗೆದುಕೊಳ್ಳುವ ಒಂದೇ ಒಂದು ತೀರ್ಮಾನ ದಾವಣಗೆರೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಕಾಂಗ್ರೆಸ್ ರಾಜಕೀಯದ ದಿಕ್ಕನ್ನೇ ನಿರ್ಧಾರ ಮಾಡಬಹುದು. ಕುಟುಂಬವೋ, ಸಮುದಾಯವೋ, ಪರಂಪರೆಯೋ, ನ್ಯಾಯವೋ, ಈ ಪ್ರಶ್ನೆಗಳ ಉತ್ತರಕ್ಕಾಗಿ ದಾವಣಗೆರೆ ದಕ್ಷಿಣ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ರಾಜಕೀಯ ಕಾದು ನೋಡ್ತಿದೆ. ಈ ರಾಜಕೀಯ ದಂಗಲ್ನಲ್ಲಿ ಅಂತಿಮ ಗೆಲುವು ಯಾರಿಗೆ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.